ಏಲಕ್ಕಿ ಪುಡಿಗೆ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಬಾಯಿಯ ಹುಣ್ಣು ಗುಣವಾಗುತ್ತದೆ. ಉರಿ ಮೂತ್ರವಿದ್ದಲ್ಲಿ ಏಲಕ್ಕಿ ಪುಡಿಯ ಜೊತೆಗೆ ಕಾಯಿನಲ್ಲಿ ಪುಡಿಯನ್ನು ಬೇರಿಸಿ ಸೇವಿಸಿದರೆ ಉರಿ ಮೂತ್ರ ನಿಲ್ಲುತ್ತದೆ. 2 ಏಲಕ್ಕಿಗಳನ್ನ ಸೂಜಿಯಲ್ಲಿ ಪೋಣಿಸಿ ನಿಮ್ಮ ದುಡ್ಡಿನ ಹತ್ತಿರ ಇಟ್ಟು ನೋಡಿ ಯಾವ ಪರಿಣಾಮ ಕೊಡುತ್ತದೆ ಎಂದು. ಶ್ವಾಸಕೋಶದ ಕ್ಯಾನ್ಸರ್ಗೂ ನೀವು ಬಳಸುವ ಏಲಕ್ಕಿಗೂ ಏನು ಸಂಬಂಧ? ಹೌದು, ಇಂತಹ ಅಚ್ಚರಿಯ ಹಾಗೂ ಮಾಹಿತಿಯುಕ್ತ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಏಲಕ್ಕಿಯ ಬಗ್ಗೆ ಹಲವಾರು ಮಹತ್ವದ ಮಾಹಿತಿಗಳು ದೊರಕುತ್ತವೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಹಿಂದೆ ತಮ್ಮ ದುಡ್ಡು ಹಾಗೂ ಚಿನ್ನಾಭರಣಗಳನ್ನ ಇಟ್ಟಿರುವ ಜಾಗದಲ್ಲಿ 2 ಏಲಕ್ಕಿಗಳನ್ನ ಇಡುತ್ತಿದ್ದರು. ಕಾರಣ, ಈ ಏಲಕ್ಕಿಗಳು ದುಷ್ಟಶಕ್ತಿಗಳನ್ನ ದೂರ ಇಡುತ್ತವೆ ಅನ್ನುವ ನಂಬಿಕೆ. ಜೊತೆಗೆ ತಾವು ಇಟ್ಟಂತಹ ದುಡ್ಡು ಚಿನ್ನ ಆಭರಣಗಳು ಸುರಕ್ಷಿತವಾಗಿರುತ್ತದೆ ಎಂದು ಆಗಿನ ಕಾಲದ ನಂಬಿಕೆ ಆಗಿತ್ತು. ಇನ್ನು ಏಲಕ್ಕಿ ತಿಂದು ಹೊರಗಡೆ ಹೋದರೆ ಮಾಟ ಮಂತ್ರ ಮಾಡಿದ್ದು ನಿಮಗೆ ಹತ್ತುವುದಿಲ್ಲ ಎನ್ನುವ ವಿಚಿತ್ರ ನಂಬಿಕೆ ಕೂಡ ಇತ್ತು. ಏಲಕ್ಕಿಯ ಸುವಾಸನೆ ನಾವು ಸ್ವಲ್ಪ ದೂರದಲ್ಲಿದ್ದರೂ ನಮ್ಮ ಮೂಗಿಗೆ ಬಡಿಯುತ್ತದೆ. ಅಡುಗೆಯಲ್ಲೂ ಕೂಡ ಇದರ ಬಳಕೆಯಿಂದ ಆಹಾರದ ರುಚಿ ಮತ್ತು ಪರಿಮಳ ಹೆಚ್ಚಾಗುತ್ತದೆ. ಇದಕ್ಕೆ ಅನುಗುಣವಾಗಿಯೇ ಏಲಕ್ಕಿಯಲ್ಲಿ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳು ನಮಗೆ ಲಭ್ಯವಿದೆ. ಹಾಗಾಗಿಯೇ ಏಲಕ್ಕಿಗೆ ಆಯುರ್ವೇದದ ಪದ್ಧತಿಯಲ್ಲೂ ಕೂಡ ಒಂದು ವಿಶೇಷ ಸ್ಥಾನಮಾನವಿದೆ. ಏಲಕ್ಕಿಯ ಉಪಯೋಗದಿಂದ ಹಲವು ಬಗೆಯ ಕಾಯಿಲೆಗಳು ಮತ್ತು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಮನೆಯಲ್ಲಿ ಹಿರಿಯರು ಹೇಳುತ್ತಾರೆ. ಭಯ, ದುರ್ವಾಸನೆಯನ್ನ ದೂರು ಮಾಡುವುದರ ಜೊತೆಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಕೆಲವು ಆರೋಗ್ಯ ಸಮಸ್ಯೆಗಳು ಕೂಡ ಏಲಕ್ಕಿಯಿಂದ ಇಲ್ಲವಾಗುತ್ತವೆ. ಏಲಕ್ಕಿಯ ಎಲೆ ಮತ್ತು ಬೇರಿನ ಕಷಾಯವನ್ನು ಸೇವಿಸಿದರೆ ಬೇದಿ ನಿಲ್ಲುತ್ತದೆ. ಏಲಕ್ಕಿ ಪುಡಿಯನ್ನ ಹಿಪ್ಪಲಿ ಬೇರಿನ ಪುಡಿ ಮತ್ತು ತುಪ್ಪದ ಜೊತೆ ಸೇವಿಸಿದರೆ ಹೊಟ್ಟೆ ನೋವು ನಿವಾರಣೆ ಆಗುತ್ತದೆ. 2 ರಿಂದ 3 ಏಲಕ್ಕಿ ಕಷಾಯಕ್ಕೆ ಹಾಗೂ 4 ರಿಂದ 5 ಪುದೀನ ಎಲೆಗಳ ರಸವನ್ನು ಸೇರಿಸಿದರೆ ಬಿಕ್ಕಳಿಕೆ ತಕ್ಷಣವೇ ನಿಲ್ಲುತ್ತದೆ. ಚಿಟಿಗೆ ಏಲಕ್ಕಿ ಪುಡಿ ಮತ್ತು 1 ಚಮಚ ಅರಿಶಿನ ಪುಡಿಯನ್ನು 1 ಲೋಟ ಹಾಲಿನೊಂದಿಗೆ ಸೇರಿಸಿ ರಾತ್ರಿಯ ಮಲಗುವ ಮುನ್ನ ಸೇವಿಸಿದರೆ ರಕ್ತಹೀನತೆ ನಿವಾರಣೆ ಆಗುತ್ತದೆ. ಹೊಟ್ಟೆಯ ಗ್ಯಾಸ್ ವಿರುದ್ಧ ಹೋರಾಡುತ್ತದೆ. ಎದೆ ಉರಿತವನ್ನ ಶಮನ ಮಾಡುತ್ತದೆ. ತಲೆನೋವಿನಿಂದ ತ್ವರಿತ ಉಪಶಮನವನ್ನ ನೀಡುತ್ತದೆ. ಹೃದಯಾಘಾತದ ವಿರುದ್ಧ ರಕ್ಷಣೆಯನ್ನು ನೀಡುವುದರಲ್ಲಿ ಏಲಕ್ಕಿ ಸಹಕಾರಿ. ಮನೆಯಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ಏಲಕ್ಕಿಯನ್ನು ಜಿಗಿಯುವುದು ಅತ್ಯಂತ ಉತ್ತಮ ಅಭ್ಯಾಸವಾಗಿದೆ. ಏಲಕ್ಕಿಯ ಸುವಾಸನೆಯು ಉಸಿರಾಟದ ಸ್ವಚ್ಛತೆಗಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಎಲೆ ಅಡಿಕೆ ತಿನ್ನುವುದರ ಜೊತೆಗೆ ಏಲಕ್ಕಿಯನ್ನು ತಿಂದರೆ ಇದು ತುಂಬಾನೇ ಒಳ್ಳೆಯದು. ಕಫಿನ್ ವಿರುದ್ಧ ಹೋರಾಡಬಲ್ಲ ಪರಿಷ್ಕರಣ ಮಸಾಲೆ ಏಲಕ್ಕಿಯಾಗಿದೆ. ತ್ರಿದೋಷಕ ಎಂಬ ಹೆಸರಿನ 3 ದೋಷಗಳನ್ನು ನಿಯಂತ್ರಿಸಲು ಏಲಕ್ಕಿ ಸಹಕಾರಿಯಾಗುತ್ತದೆ. ಏಲಕ್ಕಿಯ ಸಣ್ಣ ಪ್ರಮಾಣ ಕಫದಿಂದ ಮುಕ್ತಿ ನೀಡುತ್ತದೆ. ವಿವಿಧ ರೀತಿಯ ಉಸಿರಾಟದ ತೊಂದರೆಗಳನ್ನ ನಿವಾರಿಸುವುದರಲ್ಲಿ ಸಹಕಾರಿಯಾಗುತ್ತದೆ. ನೋಯುತ್ತಿರುವ ಗಂಟಲಿಗೆ ಇದು ಉಪಶಮನವನ್ನ ನೀಡುತ್ತದೆ. ಟೀ, ಕಾಫಿ ಹೆಚ್ಚು ಕುಡಿದ್ರೆ, ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ ₹1000 ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ 1 ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆನೆ ಬಳಸಬಹುದು. ಇದರ ಬೆಲೆ ಕೇವಲ $549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ. ಅಸ್ತಮಾ ಮತ್ತು ನಾಯಿ ಕೆಮ್ಮಿಗೆ ಏಲಕ್ಕಿಯಿಂದ ಮಾತ್ರ ನಿವಾರಣೆ ಸಾಧ್ಯ. ಏಲಕ್ಕಿ ಹುಡಿ ಮತ್ತು ಜೇನನ್ನ ಸೇರಿಸಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ. ಈ ಮಿಶ್ರಣ ನಿಯಮಿತ ಸೇವನೆಯು ನಾಯಿ ಕೆಮ್ಮು ಮತ್ತು ಅಸ್ತಮಾದಿಂದ ಪರಿಹಾರ ನೀಡುತ್ತದೆ.
ಸೆಳೆತದ ವಿರುದ್ಧ ಹೋರಾಡುವ ಸಾಮರ್ಥ್ಯ ಏಲಕ್ಕಿಗಿದೆ. ಆದ್ದರಿಂದ ಸೆಳೆತ ಮತ್ತು ನಡುಕದ ಸಮಯದಲ್ಲಿ ಇದು ಹೆಚ್ಚು ಸಹಕಾರಿಯಾಗುತ್ತದೆ. ಗ್ಯಾಸ್ಟ್ರಿಕ್ ಅಂಶವಿರುವ ಜ್ಯೂಸ್ಗಳ ಪ್ರಕ್ರಿಯೆಯ ಉತ್ತೇಜನ ಮತ್ತು ನಿಯಂತ್ರಣಕ್ಕೆ ಸಹಕಾರಿ. ಹೊಟ್ಟೆಯ ಗ್ಯಾಸ್ಗಳನ್ನು ಇದು ದೂರ ಮಾಡುತ್ತದೆ. ಹಲ್ಲಿನ ಒಸಡಿನ ತೊಂದರೆ ಮತ್ತು ಇನ್ಫೆಕ್ಷನ್ ಇಂದ ಇದು ರಕ್ಷಿಸುತ್ತದೆ. ದೇಹದ ನಿರ್ವಿಷೀಕರಣವನ್ನ ಏಲಕ್ಕಿ ಬೆಂಬಲಿಸುತ್ತದೆ ಮತ್ತು ಸಂಪೂರ್ಣ ದೇಹವನ್ನ ಶೋಧಿಸಲು ಸಹಾಯ ಮಾಡುತ್ತದೆ. ಮೂತ್ರ ಸಮಸ್ಯೆಯ ಪರಿಹಾರವನ್ನು ನಿವಾರಿಸುವುದರಲ್ಲಿ ಏಲಕ್ಕಿಯ ಪಾತ್ರ ಹಿರಿದು. ನೆಲ್ಲಿಕಾಯಿ, ಮೊಸರು ಅಥವಾ ಜೇನಿನಿಂದ ಏಲಕ್ಕಿ ಬೆರೆಸಿ ನೀವು ತಿನ್ನಬಹುದು. ಸಿಗರೆಟ್ ಎಳೆಯುವುದರಿಂದ ಹೊಗೆ ನೇರವಾಗಿ ಶ್ವಾಸಕೋಶಕ್ಕೆ ಹೋಗುವುದರಿಂದ ಇಡೀ ಹೃದಯದ ರಕ್ತನಾಳದ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಆರೋಗ್ಯ ತಜ್ಞರು ಎಚ್ಚರ ನೀಡುತ್ತಾರೆ. ತಂಬಾಕಿನ ಸಿಗರೆಟ್ನಲ್ಲಿ 900 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ಉತ್ಪಾದಿಸುವ ಸಾವಯವ ವಸ್ತುಗಳ ಸುಡುವಿಕೆ ಇರುತ್ತದೆ. ತಂಬಾಕನ್ನು ಸೇವಿಸುತ್ತಾ ಹೋದರೆ ದೀರ್ಘಕಾಲದಲ್ಲಿ ರಕ್ತನಾಳಗಳು ದಪ್ಪವಾಗುತ್ತವೆ ಮತ್ತು ದೀರ್ಘಾವಧಿಯಲ್ಲಿ ರಕ್ತನಾಳಗಳು ದುರ್ಬಲವಾಗುತ್ತವೆ. ಇದರಿಂದ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿ ಅಂತಿಮವಾಗಿ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಅಥವಾ ಬಾಹ್ಯ ಹೃದಯ ಬರಬಹುದು. ತಂಬಾಕು ಸೇವಿಸುತ್ತಿರುವ ಹೃದಯಗಳಲ್ಲಿ ಅಫೆರೋಮಾ ಎಂಬ ದಪ್ಪ ಕೊಬ್ಬು ಸಂಗ್ರಹವಾಗುತ್ತದೆ. ಇದು ನಂತರ ಅಪಧಮನಿಗಳ ಒಳರೇಖೆಗೆ ಹಾನಿ ಮಾಡುತ್ತದೆ ಮತ್ತು ಅವುಗಳನ್ನ ಮತ್ತಷ್ಟು ಕಿರಿದಾಗಿಸುತ್ತದೆ. ಶ್ವಾಸಕೋಶದಲ್ಲಿ ಮ್ಯೂಕಸ್ ರಚನೆಯ ಮಾಲಿನ್ಯದ ವಿರುದ್ಧ ದೇಹವನ್ನ ರಕ್ಷಿಸಲು ಏಲಕ್ಕಿ ಸಹಕಾರಿ. ಇದು ವಿಷಕಾರಿ ಮಾಲಿನ್ಯಕಾರಗಳನ್ನ ಹಿಡಿದಿಟ್ಟುಕೊಳ್ಳುವ ಮೂಲಕ ಇದನ್ನು ಮ್ಯೂಕಸ್ ರಚನೆಯನ್ನ ತಡೆಯುತ್ತದೆ. ಹೆಚ್ಚು ಕಫ ಸೇರುವುದರಿಂದ ಉಸಿರಾಟದ ಸಮಸ್ಯೆಗಳು ಉಂಟಾಗಬಹುದು ಮತ್ತು ರೋಗಾಕಾರದ ಸಂತಾನೋತ್ಪತ್ತಿಗಳ ಸ್ಥಳವಾಗುತ್ತದೆ. ಆಯುರ್ವೇದದ ಪ್ರಕಾರ ಏಲಕ್ಕಿ ಕಫವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಮ್ಯೂಕಸ್ ಅನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳಲು ಸಹಕಾರಿಯಾಗುತ್ತದೆ. ಏಲಕ್ಕಿಯ ಸಿನೋಲ್ ಎಂಬ ಸಕ್ರಿಯ ಘಟಾಂಶಗಳನ್ನು ಹೊಂದಿದ್ದು ಇದು ಲೋಳೆ ಪೊರೆಗಳನ್ನ ಒಡೆಯುತ್ತದೆ ಮತ್ತು ಅದನ್ನ ವ್ಯವಸ್ಥೆಯಿಂದ ಹೊರಗೆ ಹಾಕುತ್ತದೆ. ಕಫದಲ್ಲಿ ಲೋಳತರ ಇರುವಂತಹ ವ್ಯಕ್ತಿಗಳು ದಿನನಿತ್ಯ ಏಲಕ್ಕಿಯನ್ನ ಸೇವಿಸಲೇಬೇಕು. ಏಲಕ್ಕಿ ಶ್ವಾಸನಾಳಗಳನ್ನ ಬೆಚ್ಚಾಗಿಸುತ್ತದೆ ಮತ್ತು ಇದರಿಂದ ಶ್ವಾಸಕೋಶದ ಪರಿಚಲನೆ ಹೆಚ್ಚಾಗುತ್ತದೆ. ಹೊಟ್ಟೆಯ ಸೆಳೆತದಿಂದ ಬಳಲುತ್ತಿರುವವರಿಗೆ ಏಲಕ್ಕಿ ಸಹಕಾರ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದನ್ನು ನೀವು ನಿಯಮಿತ ಅವಧಿಯಲ್ಲಿ ಬಳಸಿದರೆ ನಿಮಗೆ ಶ್ವಾಸಕೋಶದ ಕ್ಯಾನ್ಸರ್ ಕೂಡ ಬರುವುದಿಲ್ಲ. ಧ್ವನಿಗೆ ಉತ್ತಮವಾಗಿರುವುದರಿಂದ ಏಲಕ್ಕಿ ಗಾಯಕರಿಗೆ ವರದಾನವಾಗಿದೆ. ಇದೇ ಕಾರಣ ಹಾಡುವವರು ಏಲಕ್ಕಿಯನ್ನ ಯಾವಾಗಲೂ ತಮ್ಮ ಜೇಬಿನಲ್ಲಿಯೇ ಇಟ್ಟುಕೊಂಡಿರುತ್ತಾರೆ. ಬಿಕ್ಕಳಿಕೆಯನ್ನು ದೂರ ಮಾಡುವುದರಲ್ಲಿ ಏಲಕ್ಕಿ ನಂಬರ್ 1 ಕೆಲಸ ಮಾಡುತ್ತದೆ. ಇದೇ ಕಾರಣ ಏಲಕ್ಕಿಯನ್ನು ಆಯುರ್ವೇದದಲ್ಲಿ ಒಂದು ಶಮನಕಾರಿ ಎಂದು ಹೇಳುತ್ತಾರೆ. ಜೊತೆಗೆ ಇದು ವಾಂತಿಗೆ ಉತ್ತಮ ಪರಿಹಾರವಾಗಿದೆ. ಇದೇ ಕಾರಣ ಬಸ್ಸುಗಳಲ್ಲಿ, ಟ್ರೈನ್ಗಳಲ್ಲಿ, ಕಾರುಗಳಲ್ಲಿ ಹೋಗುವಾಗ ಹೆಚ್ಚು ಜನ ಈಗಲೂ ಕೂಡ ಏಲಕ್ಕಿಯನ್ನ ತಮ್ಮ ಬಳಿ ಇಟ್ಟುಕೊಂಡಿರುತ್ತಾರೆ. ಯಾಕಂದ್ರೆ ಕೆಲವೊಬ್ಬರಿಗೆ ಪ್ರವಾಸದ ಸಮಯದಲ್ಲಿ ವಾಂತಿಯಾಗುವುದು, ಬೇದಿಯಾಗುವುದು ಸಾಮಾನ್ಯವಾಗಿರುತ್ತದೆ. ಇದೇ ಕಾರಣ ಏಲಕ್ಕಿಯನ್ನು ಜೊತೆಗೆ ಇಟ್ಟುಕೊಂಡರೆ ಏಲಕ್ಕಿ ನಿಮಗೆ ಈ ಎಲ್ಲ ವೀಕ್ನೆಸ್ ಗಳಿಂದ ನಿಮ್ಮನ್ನ ದೂರ ಮಾಡುತ್ತದೆ. ಏಲಕ್ಕಿಯ ಪರಿಮಳ ನರಮಂಡಲದ ವ್ಯವಸ್ಥೆಯಲ್ಲಿನ ಪರಿಣಾಮಗಳನ್ನ ಉತ್ತೇಜಿಸುತ್ತದೆ. ಕ್ಷಣತೆಯ ಸಂದರ್ಭದಲ್ಲಿ ಆರೋಗ್ಯಕರ ಉಲ್ಲಾಸವನ್ನ ಅದು ಉಂಟು ಮಾಡುತ್ತದೆ. ಏಲಕ್ಕಿ ಉಸಿರಾಟ ಮತ್ತು ಜೀರ್ಣಾಂಗ ವ್ಯವಸ್ಥೆಗಳಿಗೆ ಉತ್ತಮವಾಗಿ ಕೆಲಸ ಮಾಡುತ್ತದೆ. ಬ್ರಾಂಕೈಟಿಸ್ ಮತ್ತು ನಿಮೋನಿಯಾಗಳಿಂದ ಬಳಲುತ್ತಿರುವ ಹಾಗೂ ಉರಿತದ ಕಾರಣ ಉಬ್ಬಿರುವ ಉಸಿರಾಟದ ಮಾರ್ಗವನ್ನು ಹೊಂದಿರುವ ಅಸ್ತಮಾ ವ್ಯಕ್ತಿಗಳು ಏಲಕ್ಕಿ ಬಳಸುವುದು ವಿಶೇಷವಾಗಿ ಉಪಯುಕ್ತವಾಗಿದೆ. ಏಲಕ್ಕಿಯು ದೇಹದಲ್ಲಿನ ಉರಿತವನ್ನ ಸಹ ಕಡಿಮೆ ಮಾಡುತ್ತದೆ. ಪರಿಸರದಲ್ಲಿನ ಮಾಲಿನ್ಯಕಾರಗಳಿಗೆ ಒಡ್ಡಿಕೊಳ್ಳುವುದರಿಂದ ಶ್ವಾಸಕೋಶದ ಒಳಪದರಗಳಲ್ಲಿ ಒಳ ಉರಿತ ಉಂಟಾಗಬಹುದು. ಈ ವೇಳೆ ಏಲಕ್ಕಿಯು ಅದನ್ನ ತಂಪಾಗಿಸುತ್ತದೆ ಮತ್ತು ಉರಿಯನ್ನ ತಗ್ಗಿಸಲು ಕೆಲಸ ಮಾಡುತ್ತದೆ. ಹಾಗೆಯೇ ಒಂದು ಮೂಢನಂಬಿಕೆ ಕೂಡ ಇದೆ. ಅದೇನೆಂದರೆ 2 ಏಲಕ್ಕಿಗಳನ್ನ ಸೂಜಿಯಲ್ಲಿ ಪೋಣಿಸಿ ದುಡ್ಡು ಇಡುವ ಜಾಗದಲ್ಲಿ, ಆಭರಣ ಇಡುವ ಜಾಗದಲ್ಲಿ ಇದನ್ನು ಇಟ್ಟರೆ ದುಡ್ಡು ಮತ್ತು ಸಂಪತ್ತು ಮನೆಗೆ ಇನ್ನಷ್ಟು ಬರುತ್ತದೆ ಎನ್ನುವ ಒಂದು ವಿಚಿತ್ರ ನಂಬಿಕೆ ಇದೆ. ಇಂಥ ಮೂಢನಂಬಿಕೆ ಇರುವವರು ಇದನ್ನ ತಮ್ಮ ಮನೆಗಳಲ್ಲಿ ಇಟ್ಟು ಟ್ರೈ ಮಾಡಬಹುದು. ಆದ್ರೆ ಇದರ ಬಗ್ಗೆ ನಾನು ಮಾತ್ರ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ. ಆದ್ರೆ ಮೇಲೆ ಹೇಳಿದ ಆರೋಗ್ಯಕರ ವಿಷಯಗಳ ಬಗ್ಗೆ ನಾನು ಗ್ಯಾರಂಟಿ ಕೊಡಬಹುದು. ಆದ್ರೆ ಇಂತಹ ಮೂಢನಂಬಿಕೆಗಳು ಅವರವರ ವಿಮರ್ಶೆಗೆ ಬಿಟ್ಟಿದ್ದು, ಅವರವರ ತರ್ಕಕ್ಕೆ ಬಿಟ್ಟಿದ್ದು. ಏನೇ ಆಗಲಿ ಏಲಕ್ಕಿ ನಮ್ಮ ದೇಹಕ್ಕೆ ಒಳ್ಳೆಯದು. ಸಮಯ ಸಿಕ್ಕಾಗಲೆಲ್ಲ ಊಟ ಮಾಡಿದ ತಕ್ಷಣ ಒಂದು ಏಲಕ್ಕಿಯನ್ನು ತಿನ್ನುವುದನ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದಾಗುತ್ತದೆ. ಏಲಕ್ಕಿಯನ್ನ ಬಳಸಿ ಆರೋಗ್ಯವಂತರಾಗಿರಿ. ಏಲಕ್ಕಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.